ಮತ್ತೆ ಇದು ಟಾಟಾ ನಾಟೆಡ್ ಮೆಶ್ ಅಂತ ಹೇಳ್ತಾರೆ ಅದಕ್ಕೆ. ಸರಿ. ಇದು 4 ಅಡಿ ಅಗಲ ಇದೆ. ಇದು ಲೆಂತ್ 100 ಫೀಟ್ ಇದೆ. ಸಪೋರ್ಟ್ ನಲ್ಲಿ ಕೊಟ್ಟಿಲ್ಲ. ಹೌದು, ಎಲ್ಲಿಯೂ ಸಪೋರ್ಟ್ ಇಲ್ಲ. ಬಾರ್ಡರ್ ಅಲ್ಲಿ ಕೂಡ ಸಪೋರ್ಟ್ ಇಲ್ಲ, ಎಲ್ಲಿ ಕೊಟ್ಟಿಲ್ಲ. ಇದು ಆಡುದಿಲ್ಲ, ಟೈಟ್ ಆಗಿರುತ್ತೆ. ಅದಕ್ಕೆ ನಮಸ್ತೆ. ಕೃಷಿ ಭೂಮಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಾಮೂಲಿ. ನಮ್ಮಲ್ಲೆಲ್ಲ ಕಾಟಿಯ ಪ್ರಾಬ್ಲಮ್. ಕಾಟಿ ಅಂತ ಹೇಳಿದ್ರೆ ಕಾಡು ಕೋಣ, ಮಂಗಗಳ ತೊಂದರೆ, ಹಂದಿಗಳ ತೊಂದರೆ ಎಲ್ಲ ಇದ್ದೇ ಇರ್ತದೆ. ಪ್ರತಿನಿತ್ಯ ಕೃಷಿಕರು ಇದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಹೊಸ ಹೊಸ ಮಾರ್ಗ ಕಂಡು ಹಿಡಿತಾ ಇರ್ತಾರೆ, ಹೊಸ ಹೊಸ ಯೋಜನೆ ಮಾಡಿಕೊಳ್ತಾರೆ. ನಾನು ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಶ್ರೀ ವೇಣುಗೋಪಾಲ್ ಅಂತ ಹೇಳುವ ಕೃಷಿಕರ ಬಳಿ ಬಂದೇನು. ನಮಸ್ತೆ ಸರ್. ನಮಸ್ತೆ. ಇವರ ಮನೆ ಇರುವಂತದ್ದು ಪುತ್ತೂರು ತಾಲೂಕಿನ ಬಡಗನ್ನೂರಿನ ಬಳಿ ಪಟ್ಟೆ ಅಂತ ಹೇಳುವ ಜಾಗೆ. ತುಂಬಾ ಚೆನ್ನಾಗಿ ಅಡಿಕೆ ಕೃಷಿಯ ಜೊತೆ ಬೇರೆ ಬೇರೆ ಇಂಟರ್ ಕ್ರಾಪ್ ಮಾಡಿದ್ದಾರೆ. ಆ ಜಾಗಕ್ಕೆ ನೋಡ್ಲಿಕ್ಕೆ ಬಂದಾಗ ನಂಗೆ ಇವರ ಬೇಲಿ ತುಂಬಾ ಚೆನ್ನಾಗಿ ಕಂಡಿತು. ಒಂಥರ ಅಟ್ರಾಕ್ಷನ್, ಒಂದು ಸೊಲ್ಯೂಷನ್ ಸಿಕ್ಕಿದಾಗ ಅನಿಸಿತು ನಂಗೆ. ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬಹುದೇನೋ, ಅದರ ಬಗ್ಗೆ ಮಾಹಿತಿ ಕೇಳುವ. ಹೆಚ್ಚಿನ ವಿವರಣೆಯನ್ನು ನಾವು ಅವರ ಹತ್ರ ಕೇಳಿ ತಿಳಿಯೋಣ. ಸರ್, ಬೇರೆ ಬೇಲಿಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ನಂಗೆ. ಎಲ್ಲದರಲ್ಲಿ ಇದ್ದಾಗೆ ಕಾಣ್ತಾ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ನೋಡ್ಲಿಕ್ಕೆ ಒಂದು ಅಚ್ಚುಕಟ್ಟಾಗಿದೆ. ಯಾವ ರೀತಿಯ ಬೇಲಿ ಸರ್ ಇದು? ಅಂದ್ರೆ ಇದು 7 ಫೀಟ್ ಹೈಟಿನ ಕಂಬವನ್ನು, ಕಾಂಕ್ರೀಟ್ ಕಂಬವನ್ನು ತರಿಸಿದೆ. ಮತ್ತೆ ಇದು ಟಾಟಾ ನಾಟೆಡ್ ಮೆಶ್ ಅಂತ ಹೇಳ್ತಾರೆ ಅದಕ್ಕೆ. ಸರಿ. ಇದು 4 ಅಡಿ ಅಗಲ ಇದೆ. ಇದು ಲೆಂತ್ 100 ಫೀಟ್ ಇದೆ ಅಂತ ಹೇಳಿದ್ರೆ ಒಂದು ಪ್ಯಾಕ್ ಅಲ್ಲಿ 100 ಫೀಟ್ 100 ಫೀಟ್ 4 ಅಡಿಯ ಅಗಲ ಮತ್ತೆ 100 ಫೀಟ್ ಉದ್ದದ್ದು. ಸೊ ಇಲ್ಲಿ ನಾನು ಈ ಕಂಬದಿಂದ ಕಂಬಕ್ಕೆ 7.5 ಫೀಟ್ ಇಟ್ಟಿದ್ದೇನೆ. ಕಂಬದಿಂದ ಕಂಬಕ್ಕೆ 7. ಹಾಗಾಗಿ ಇದು ಬಗ್ಗುದಿಲ್ಲ, ತುಂಬಾ ಟೈಟ್ ಆಗಿ ತುಂಬಾ ಜಾಸ್ತಿ ಆದ ಕೂಡಲೇ ಇದರ ಅಗಲ ಜಾಸ್ತಿ ಆದ್ರೆ ಬಗ್ಗುವ ಚಾನ್ಸ್ ಇದೆ. ಕರೆಕ್ಟ್. ಹಾಗೆ ಇದಕ್ಕೆ ಸಾಧಾರಣ ಒಂದು ನೆನಪಿಲ್ಲ 6,300,000 ರೂಪಾಯಿ ಇರಬೇಕು ಬಂಡ್ಲಿಗೆ. ಈಗ ನಾನು ಏನ್ ಮಾಡಿದ್ವಿ, ಫಿಕ್ಸ್ ಮಾಡಿದ್ವಿ ಇಲ್ಲಿ ಇದರಲ್ಲಿ ಈ ಒಂದು ಖರ್ಚು ಜಾಸ್ತಿ, ಇದು ಇಲ್ಲದೆ ಮಾಡಬಹುದು. ಅದೇ ನಾನು ಕೇಳ್ಬೇಕು ಅಂತ ಅನಿಸಿದ್ದು. ಎಲ್ಲ ಜಾಗದಲ್ಲಿ ಎಂತ ಮಾಡ್ತಾರೆ ಹೇಳಿದ್ರೆ, ಇದರಲ್ಲಿ ಹೊಟ್ಟೆ ಇರ್ತದೆ ಸಾಧಾರಣವಾಗಿ. ಈ ಮೆಶ್ ಅಥವಾ ತಂತಿ ಹಾಕಿದ ನಂತರ ಅದನ್ನು ಒಂದು ಸರಿಗೆಯಲ್ಲಿ ಕಟ್ತಾರೆ ಅಂತ ಹೇಳಿದ್ರೆ, ಸ್ಟೀಲ್ ಸರಿಗೆ ಅದು, ಅದರಲ್ಲಿ ಕಟ್ತಾರೆ. ಆದ್ರೆ ಇದರಲ್ಲಿ ನೋಡಾಗ ಒಂದು ಪಟ್ಟಿ ಇಟ್ಟುಕೊಂಡು ಅದಕ್ಕೆ ಬೋಲ್ಟ್ ಹಾಕಿದಾಗೆ ಕಾಣ್ತಾ ಇದೆ. ಹೌದು. ನಾನು ಇದಕ್ಕೆ ಈ ಪಟ್ಟಿಯನ್ನು ಹಾಕಿ ಅದಕ್ಕೆ ಬೋಲ್ಟ್ 5 ಅಥವಾ 6 ಒಂದು ಕಂಬಕ್ಕೆ ಹಾಕಿ ಇದು ಎಕ್ಸ್ಟ್ರಾ ಖರ್ಚು. ಆದ್ರೆ ಈ ಸರಿಗೆ ಅದ್ರ ಹರಿಗೆ ಹಾಕಿ ಕಟ್ಟಿದ್ರೆ ಅದು ಕೆಲವು ಸಾರಿ ಬಂದು ತುಂಡಾಗಿ ಹೋಗುತ್ತೆ. 2 ವರ್ಷ 3 ವರ್ಷ ಅದು ಮೇಂಟೆನೆನ್ಸ್ ಯಾವತ್ತೂ ಬೇಕಾಗುತ್ತೆ. ಇದಾದ್ರೆ ನಮಗೆ ಒಂದು 15 ವರ್ಷ 10-15 ವರ್ಷಕ್ಕೆ ಲೆಕ್ಕದಲ್ಲಿ ಯಾವ ತೊಂದರೆ ಇಲ್ಲ. ಆ ಬೇಲಿಯ ಕೆಲಸಕ್ಕೆ ಆಗತ್ತೆ, ಬೇರೆ ಕೆಲಸ ಆಗತ್ತೆ. ಇದು ವಾಪಸ್ ಪುನಃ ಇದು ಕೆಲಸ ಮಾಡುವ ಅಗತ್ಯ ಇಲ್ಲ. ಹಾಗೆ ನಾನು ಏನ್ ಮಾಡಿದೆ, ಇಲ್ಲಿ ಮೇಲ್ ಸೈಡ್ ಒಂದು ಟಾಟಾ ಅವರ ಒಂದು ಬಾರ್ಬರ್ಡ್ ಇದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಗೆ ಬೇಕಾಗಿ ಹೈಟ್ ಇರಲಿ. ಹಾಗೆ ಇದರಲ್ಲಿ ಹಂದಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಲದ ತನಕ ಇದೆ. ಕಾಡ ಕಗೋಣ ಈ ಕಡೆ ಹಾವಳಿಯಲ್ಲಿ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನವಿಲು ಮತ್ತೆ ಮಂಗಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಏನಾದ್ರೂ ಪರಿಹಾರ ಇದರಲ್ಲಿ ಕಂಡುಕೊಳ್ಬಹುದು. ಮತ್ತೆ ನೀಟ್ ಆಗಿರುತ್ತೆ. ಹೌದು, ನೋಡ್ಲಿಕ್ಕೆ ಒಂದು ಚಂದ, ಒಂದು ಫಿನಿಶಿಂಗ್ ಲುಕ್ ಇದೆ. ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆದ್ರೂ ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಬಹುದು. ಇದು ಟಾಟಾ ಕಂಪನಿ ಸ್ವಲ್ಪ ನಮಗೆ ಭರವಸೆ ಇದೆ, ಕ್ವಾಲಿಟಿಯ ಮೇಲೆ ಭರವಸೆಯು ನಮಗೆ ಜಾಸ್ತಿ ಇದೆ. ನೀವು ಕಂಬ ಹಾಕುವಾಗ ಎಷ್ಟು? 1.5 ಅಡಿ ಆಳದಲ್ಲಿ 1.5 ಅಡಿ ಕೆಳಗೆ ಕಾಂಕ್ರೀಟ್ ಹಾಕಿದ್ದೇನೆ. ಯಾಕಂದ್ರೆ ನೀವು ನೋಡಿರ್ಬೋದು, ಎಲ್ಲಿಯೂ ಸಪೋರ್ಟ್ ನಲ್ಲಿ ಕೊಟ್ಟಿಲ್ಲ. ಹೌದು, ಎಲ್ಲಿಯೂ ಸಪೋರ್ಟ್ ಇಲ್ಲ. ಬಾರ್ಡರ್ ಅಲ್ಲಿ ಕೂಡ ಸಪೋರ್ಟ್ ಇಲ್ಲ. ಇದು ಆಡುದಿಲ್ಲ, ಟೈಟ್ ಆಗಿರುತ್ತೆ. ಅದಕ್ಕೆ ಬೇಕಾದ ಕಾಂಕ್ರೀಟ್ ಸ್ವಲ್ಪ ತುಂಬಾ ಹೆಚ್ಚು ಬೇಕಾಗುದಿಲ್ಲ, ಸ್ವಲ್ಪ ಬೇಕಾಗುದು. ಅಂದ್ರೆ ನಾನು ಹೊಡ್ಡದ ಆಳ 6 ಇಂಚಿನ ಸ್ಕ್ವೇರ್ ಅಲ್ಲೇ ತೆಗ್ದದು. ಸರಿ. ಅಂದ್ರೆ ಹೆಚ್ಚು ಕಾಂಕ್ರೀಟ್ ಬೇಕಾಗಿಲ್ಲ, ಒಂದು 2 ಚಟ್ಟಿ ಆಗೋಷ್ಟು ಕಾಂಕ್ರೀಟ್ ಬೇಕಾಗಿತ್ತು. ಹಾಗೆ ಹಾಕಿದ ಕಾರಣ ಈಗ ಇದಕ್ಕೆ ಸಪೋರ್ಟ್ ಹೋಲ್ನ ಖರ್ಚು ಅದಕ್ಕೆ ಬೇಕಾಗಬಹುದು. ಹೌದು, ಆದ್ರೆ ಇದು ಕರೆಕ್ಟ್ ಆಗಿ ಬಗ್ಗುವ ಪ್ರಶ್ನೆ ಇಲ್ಲ. ಹೌದು. ಸಾಧಾರಣ ನಿಮ್ಮ ಜಾಗದಲ್ಲಿ ಎಷ್ಟು ಸುತ್ತಳತೆ ಇರ್ಬೋದು ಈ ಕಂಬಗಳು? ಎಷ್ಟು ಕಂಬಗಳಿದೆ ಅಂತ ಏನಾದ್ರೂ ಅಂದಾಜಿದೆಯಾ? 130 ಕಂಬ, ಬಹುಶಃ 130 ಕಂಬ ಗುಣಿಸಿ 7.5 ಅಡಿ ಬೇಕಾಗಿದೆ. ಸಾಧಾರಣ 1100 ಅಡಿ ಬೇಕಾಗಿರ್ಬೋದು. 1100-1200 ಅಡಿಗೆ ಬೇಕಾಗಿರ್ಬೋದು. ನೀವು ಈ ಕಂಬ ತಗೊಂಡ ಜಾಗದಿಂದಲೇ ಅವರೇ ಎಲ್ಲ ಬೇಲಿ ಎಲ್ಲ? ನಾನು ಆಕರ್ಷಣ್ ಇಂಡಸ್ಟ್ರೀಸ್ ಅವರನ್ನು ತಕೊಂಡೆ. ಅವರು ನಮ್ಗೆ ಇಲ್ಲಿ ಒಳ್ಳೆದಾಗಿ ಒಂದು ಕಂಬಕ್ಕೆ ಒಂದು ಫೀಟ್ಗೆ 5 ರೂಪಾಯಿಗೆ 50 ರೂಪಾಯಿಗೆ, ಫೀಟ್ಗೆ 50 ಅಂದ್ರೆ 7 ಫೀಟ್ಗೆ 350 ರೂಪಾಯಿ ಒಂದು ಕಂಬಕ್ಕೆ ಬಂತು. ಅವರೇ ಡೆಲಿವರಿ ಕೊಟ್ಟರು. ಮತ್ತೆ ಇನ್ಸ್ಟಾಲೇಷನ್ ಎಲ್ಲ ಬೇರೆ ನೀವೇ ಮಾಡಿಸಿದಿರಿ. ಸಾಧಾರಣ ನಿಮ್ಮ ಜಾಗಕ್ಕೆ ಅಂದಾಜು ಖರ್ಚು ಎಷ್ಟು ಬಿದ್ದಿರ್ಬೋದು ಹೇಳಿದ್ರೆ? ಒಂದೊಂದು ಜಾಗಕ್ಕೆ ಒಂದೊಂದು ರೀತಿ ಬೀಳ್ಬಹುದು. ಅವರು ತಗೊಳ್ಳುವ ಕಂಬ ಮತ್ತೆ ಏರಿಯಾದ ಮೇಲೆ ಅವರು ತಗೊಳ್ಳುವ ಸರಿಗೆ ಮೇಲೆ ಡಿಫ್ರೆನ್ಸ್ ಬರ್ಬೋದು. ಈ ಕೃಷಿಕರಿಗೆ ಅವರ ಜಾಗಕ್ಕೆ ಒಂದು ಅಂದಾಜು ಮಾಡಿಕೊಳ್ಳಲು ಸಾಧಾರಣ ನಂಗೆ ಒಂದು 1,80,000 ಅಂದಾಜು ಬಿದ್ದಿರ್ಬೋದು. 1,100 ಅಡಿಗೆ 1,100 ಅಡಿಗೆ 1,80,000 ಅಂದಾಜು ಹೆಚ್ಚು ಕಡಿಮೆ ಅಂತ ಬಿದ್ದಿರ್ಬೋದು. ಎಲ್ಲ ಕೆಲಸ ಲೇಬರ್ ಇದೆಲ್ಲ ಆಗುವಷ್ಟು ಬಿದ್ದಿರ್ಬೋದು. ಇದು ನಿಮ್ಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಕೂಡ. ಉತ್ತಮವಾದ ಮಾಹಿತಿಗಳು ಸರ್, ಧನ್ಯವಾದಗಳು. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.